ನಟ ದರ್ಶನ್ ಅವರ ಜಾಮೀನು ಅರ್ಜಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ಜಾಮೀನು ಅರ್ಜಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಿದೆ. ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆ ಅರ್ಜಿಯಲ್ಲಿರೋದೇನು, ಯಾವೆಲ್ಲ ಕಾರಣಗಳನ್ನ ಕೊಟ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೇಲನ್ನ ಪಡೆಯೋದಕ್ಕೆ. ಪ್ರಕರಣದ ಟ್ರಯಲ್ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. 7 ತಿಂಗಳ ವಿಚಾರಣೆಯಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿಸಿದ್ದಾರೆ. 262 ಸಾಕ್ಷಿಗಳಿದ್ದು ಇದೇ ರೀತಿ ವಿಚಾರಣೆ ನಡೆದರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಜೈಲು ನಿಯಮಗಳಿಗೆ ವಿರುದ್ಧವಾಗಿ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಿದ್ದಾರೆ ನಮ್ಮ ಕಕ್ಷಿದಾರರನ್ನ. ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗುವ ಕನಿಷ್ಠ ಸೌಲಭ್ಯಗಳನ್ನೂ ಕೂಡ ನಟ ದರ್ಶನ್ ಅವರಿಗೆ ಕೊಡ್ತಾ ಇಲ್ಲ. ಕುಟುಂಬಸ್ಥರಿಂದ ಕನಿಷ್ಠ ಸೌಲಭ್ಯ ಪಡೆಯೋಕ್ಕೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ. ಅಂದ್ರೆ ಊಟ ಅಥವಾ ಮನೆಯ ಬಟ್ಟೆ ಅದ್ಯಾವುದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಕುಟುಂಬಸ್ಥರ ಜೊತೆ ಮಾತುಕತೆಗೂ ಕೂಡ ಅವಕಾಶವನ್ನ ನೀಡಿಲ್ಲ. ಮಾತುಕತೆ ವೇಳೆ ಬ್ಯಾರಿಕೇಡ್ಗಳಿದ್ದು ಆಪ್ತವಾಗಿ ಮಾತನಾಡೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಜೈಲು ಮ್ಯಾನುವಲ್ ಪ್ರಕಾರವೇ ಆಹಾರ ಪಡೆಯೋಕೆ ಅವಕಾಶವನ್ನ, ಮನೆ ಆಹಾರವನ್ನ ಪಡೆಯೋಕೆ ಅವಕಾಶ ನೀಡ್ತಾ ಇಲ್ಲ. ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಸಿಗುವ ಸೌಲಭ್ಯಗಳೂ ಸಿಗ್ತಾ ಇಲ್ಲ. ನಾನು ನಿರಪರಾಧಿಯಾಗಿದ್ದು ಅಪರಾಧಿಯಂತೆ ಬಿಂಬಿಸಲಾಗ್ತಾ ಇದೆ. ನಾನು ತಪ್ಪಿತಸ್ಥ ಅನ್ನೋದಕ್ಕೆ ಸಾಕ್ಷಿಗಳು ಕೂಡ ಇಲ್ಲ. ಜೈಲಿನಲ್ಲಿ ನನಗೆ ಭದ್ರತೆಯ ಭಯ ಕಾಡ್ತಾ ಇದೆ ಅಂತ ಹೇಳಿ ತಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ನಟ ದರ್ಶನ್ ಉಲ್ಲೇಖ ಮಾಡಿದ್ದಾರೆ. ಜಾಮೀನು ಕೊಡಿ ನನಗೆ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ ಘನ ನ್ಯಾಯಾಲಯವನ್ನ. ಜೊತೆಗೆ ನಾನೊಬ್ಬ ನಟ ಆಗಿರೋದ್ರಿಂದ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಹ ಕೈದಿಗಳಿಂದ ಬೆದರಿಕೆ, ನಿಂದನೆ ಕೂಡ ನನಗಾಗ್ತಾ ಇದೆ. ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ದರ್ಶನ್ ಆರೋಪಿಸಿದ್ದಾರೆ. ಜೊತೆಗೆ ನಾನು ಜೈಲಿಗೆ ಬಂದಿದ್ರಿಂದ 3 ಸಿನಿಮಾ ಪ್ರಾಜೆಕ್ಟ್ ನನಗೆ ಕೈ ತಪ್ಪಿದ್ದಾವೆ. KVN ಪ್ರೊಡಕ್ಷನ್ ಜೊತೆ 6 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ನಾನು ಕಳ್ಕೊಳ್ಳೋ ಹಾಗಾಗಿದೆ. ಹೀಗೆ ಹಲವು ವಿಚಾರಗಳನ್ನ ಲಿಸ್ಟ್ ಮಾಡಿದ್ದಾರೆ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಲ್ಲಿ. ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಟ್ರಯಲ್ 6 ತಿಂಗಳ ಒಳಗೆ ಮುಗಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆವತ್ತು ಸೂಚನೆಯನ್ನ ಕೊಟ್ಟಿತ್ತು. ನಟ ದರ್ಶನ್ ಅರೆಸ್ಟ್ ಆದಂತಹ ನಂತರದಲ್ಲಿ, ಮತ್ತೆ ಅವರು ಜೈಲು ಪಾಲಾದಂತಹ ನಂತರದಲ್ಲಿ. ಆದ್ರೆ ಪ್ರಕರಣದ ವಿಚಾರಣೆ ತೀವ್ರಗತಿಯಲ್ಲೇನು, ಅತಿ ವೇಗದಿಂದೇನು ಸಾಗ್ತಾ ಇಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಅದನ್ನೇ ನೆಪವಾಗಿಟ್ಕೊಂಡು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಯಾವೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ ಅನ್ನೋದನ್ನ ಮೊದಲಿಗೆ ತಿಳಿಸೋದಾದ್ರೆ ಸಂದೇಶ್. ವಿದೇಶಿ ಇಲ್ಲಿ ದರ್ಶನ್ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ರಿಟ್ ಅರ್ಜಿಯಲ್ಲಿ ಮಧ್ಯಂತರ ಜಾಮೀನಿಗೂ ಕೂಡ ಈಗಾಗಲೇ ಮನವಿಯನ್ನ ಮಾಡಿರೋದ್ರಿಂದ ಪ್ರಮುಖವಾಗಿ ಅವರು ಮಧ್ಯಂತರ ಜಾಮೀನಿಗೆ ಮನವಿ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನವರು ಮಧ್ಯಂತರ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಅದರಲ್ಲಿ ಯಾವ ಕಾರಣಕ್ಕಾಗಿ ನನಗೆ ಜಾಮೀನನ್ನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಈ ಟ್ರಯಲ್ ಏನಿದೆ, ಇದು ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಅವರು ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂತದ್ದು. ಯಾಕಂದ್ರೆ 7 ತಿಂಗಳಾಗಿದೆ ಈಗಾಗಲೇ ವಿಚಾರಣೆ ಆರಂಭವಾಗಿ. ಇದರಲ್ಲಿ ಇನ್ನೂ ಕೂಡ 10 ಸಾಕ್ಷಿಗಳು ಮಾತ್ರ ವಿಚಾರಣೆ ಆಗಿದೆ. ಇಲ್ಲಿ ಓವರ್ ಆಲ್ ಆಗಿ ಈ ಪ್ರಕರಣದಲ್ಲಿ 262 ಸಾಕ್ಷಿಗಳಿವೆ. ಆದ್ರೆ 7 ತಿಂಗಳಾದ್ರೂ ಕೂಡ ಇನ್ನೂ 10 ಸಾಕ್ಷಿಗಳ ವಿಚಾರಣೆ ಮಾಡಿರೋದ್ರಿಂದ ಇಲ್ಲಿ ಟ್ರಯಲ್ ಕೂಡ ನಿಧಾನಗತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನನ್ನ ಕೆರಿಯರ್ಗೂ ಕೂಡ, ಅಂದ್ರೆ ಸಿನಿಮಾ ಕೆರಿಯರ್ಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದ್ರಿಂದ ನನಗೆ ಜಾಮೀನನ್ನ ಕೊಡಬೇಕು ಅನ್ನೋದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾರೆ. ಅದಾದ ನಂತರ ಹಲವು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಜೈಲಿನಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು, ಜೊತೆಗೆ ಈ ಜೈಲಿನಲ್ಲಿ ಈಗಾಗಲೇ ಏನು ಕ್ವಾರಂಟೈನ್ ಸೆಲ್ ನಲ್ಲಿ, ಅಂದ್ರೆ ಈ ಕ್ವಾರಂಟೈನ್ ಸೆಲ್ ನಲ್ಲಿ ಇರುವಂತ ಸಂದರ್ಭದಲ್ಲಿ ಇಂತಿಷ್ಟು ದಿನ ಅಂತ ಮಾತ್ರ ಇಡಬೇಕಾಗುತ್ತೆ. ಆದ್ರೆ ನಿಯಮ ಮೀರಿ ಮತ್ತೆ ನನ್ನನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಲಾಗ್ತಾ ಇದೆ. ಜೊತೆಗೆ ಜೈಲಿನಲ್ಲಿ ನನ್ನನ್ನ ಅಮಾನವೀಯವಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಹ ಕೈದಿಗಳು ನನಗೆ ಬೆದರಿಕೆ ಆಗ್ತಾ ಇದ್ದಾರೆ, ಜೊತೆಗೆ ನಿಂದಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನನ್ನನ್ನ ನಿಯಮ ಮೀರಿ ಕ್ವಾರಂಟೈನ್ ಸೆಲ್ ನಲ್ಲೂ ಕೂಡ ಇಟ್ಟಿರೋದು, ಜೊತೆಗೆ ಈ ರೀತಿ ನನಗೆ ಭದ್ರತೆ ಕೂಡ ಇಲ್ಲದೆ ಇರುವಂತದ್ದೇನಿದೆ, ಇದು ನನಗೆ ಸಾಕಷ್ಟು ಭಯದ ವಾತಾವರಣ ತರಿಸಿದೆ. ಹಾಗಾಗಿ ಜಾಮೀನನ್ನ ಕೊಡಬೇಕು, ಜೊತೆಗೆ ನನಗೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಾಕಷ್ಟು ಪರಿಣಾಮಗಳು ಕೂಡ ಬೀರ್ತಾ ಇದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದಲ್ಲದೆ ಕೂಡ ಇಲ್ಲಿ
ಮಾಧ್ಯಮಗಳಲ್ಲಿ ಏನು ನೆಗೆಟಿವ್ ಪ್ರಚಾರ ಆಗಿದೆ ಇದರಿಂದ ಕೂಡ ನನಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಹೊರಗಡೆ ಅಂದ್ರೆ ಕುಟುಂಬಸ್ಥರು ಕೂಡ ಭೇಟಿಗೆ ಬಂದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಮಯಾವಕಾಶವನ್ನ ನೀಡ್ತಾ ಇಲ್ಲ. ಅಂದ್ರೆ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೊಡ್ತಾರೋ ಆ ರೀತಿ ನನಗೆ ಕೊಡ್ತಾ ಇಲ್ಲ. ಜೊತೆಗೆ ಈ ಫುಡ್ ಆಗಿರ್ಬೋದು, ಅಂದ್ರೆ ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಅಥವಾ ಹಾಸಿಗೆ ವಿಚಾರದಲ್ಲೂ ಕೂಡ ಇವ್ಯಾವುದೇ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಜೈಲ್ ಮ್ಯಾನ್ಯುಯಲ್ ನಲ್ಲಿ ಇವೆಲ್ಲ ಆಪ್ಷನ್ಸ್ ಇದ್ರೂ ಕೂಡ ನನಗೆ ಇದನ್ನ ಪಡೆಯೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ನನಗೆ ಬೆನ್ನೋವು ಇರೋದ್ರಿಂದ ಜೈಲು ಸೆಲ್ ನ ಕಾರಿಡಾರ್ ನಲ್ಲಿ ಮಾತ್ರ ನನಗೆ ವಾಕ್ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ. ಜೊತೆಗೆ ಎರಡು ಮೂರು ಸರಿ ಮಾತ್ರ ಫಿಸಿಯೋಥೆರಪಿಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ನನಗೆ ಪ್ರಮುಖವಾಗಿರುವಂತದ್ದು ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಜೈಲಿನ ಒಳಗಡೆ ನನಗೆ ಭದ್ರತೆ ಇಲ್ಲ. ಜೊತೆಗೆ ಹೊರಗಡೆ ನನ್ನ ಚಿತ್ರಗಳಿಗೂ ಕೂಡ ಅಂದ್ರೆ ಸಿನಿಮಾ ಕೆರಿಯರ್ಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ KVN ಪ್ರೊಡಕ್ಷನ್ ಜೊತೆ ಮೀಡಿಯಾ ಹೌಸ್ ಏನಿದೆ ಅಂದ್ರೆ KVN ಪ್ರೊಡಕ್ಷನ್ಸ್ ಅಥವಾ ಮೀಡಿಯಾ ಹೌಸ್ ಸ್ಟುಡಿಯೋಸ್ ಜೊತೆಗೆ ಒಂದು ಸಿನಿಮಾಗಳಿಗೆ ಸಹಿ ಹಾಕಿದ್ದೆ. ಇಲ್ಲಿ ನಿರ್ಮಾಪಕರು ನನ್ನನ್ನು ನಂಬಿ 6 ಕೋಟಿ ರೂಪಾಯಿ ಬಂಡವಾಳವನ್ನ ಹೂಡಿದ್ರು. ಆದ್ರೆ ಈಗ ಜೈಲು ಸೇರಿರೋದ್ರಿಂದ ಸಿನಿಮಾಗಳು ಕೂಡ ನಿಂತು ಹೋಗ್ತಾ ಇದೆ. ಹೊಸ ಚಿತ್ರಗಳನ್ನ ಕೂಡ ಕಳೆದುಕೊಳ್ತಾ ಇದ್ದೀನಿ. ಯಾಕಂದ್ರೆ ಜೈಲಿನ ಒಳಗೆ ಇರೋದ್ರಿಂದ ಯಾರು ಕೂಡ ಹೊಸ ಸಿನಿಮಾಗಳನ್ನ ತೆಗೆದುಕೊಂಡು ನನ್ನ ಹತ್ರ ಬರ್ತಾ ಇಲ್ಲ. ಹಾಗಾಗಿ ವೃತ್ತಿ ಜೀವನಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನನ್ನ ವೃತ್ತಿ ಜೀವನವೇ ಮುಗಿದು ಹೋಗುವಂತ ಹಂತದಲ್ಲಿದೆ. ಹಾಗಾಗಿ ಮೂಲಭೂತ ಹಕ್ಕಿನ ಒಂದು ಹರಣವಾಗ್ತಿದೆ. ಅಂದ್ರೆ ವೃತ್ತಿ ನಡೆಸುವಂತಹ ಮೂಲಭೂತ ಹಕ್ಕಿನ ಹರಣವಾಗ್ತಾ ಇದೆ. ಹಾಗಾಗಿ ಇಲ್ಲಿ ವಿಚಾರಣೆ ನಡೆಯೋದಕ್ಕೆ ಅಥವಾ ಎವಿಡೆನ್ಸ್ ಗಳನ್ನ ಎಲ್ಲವನ್ನೂ ಕೂಡ ಅಂದ್ರೆ 262 ಎವಿಡೆನ್ಸ್ ಗಳ ವಿಚಾರಣೆ ನಡೀಬೇಕು ಅಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಲ್ಲಿ ಕೂಡ ನಾನು ಜೈಲಿನಲ್ಲಿದ್ರೆ ನನಗೆ ಈ 3 ಸಮಸ್ಯೆಗಳಾಗ್ತವೆ. ಒಂದು, ನನ್ನ ಭದ್ರತೆ ಅಂದ್ರೆ ಜೈಲಿನ ಒಳಗೆ ಭದ್ರತೆ ಸಿಗ್ತಾ ಇಲ್ಲ. ಜೊತೆಗೆ ಸಹ ಕೈದಿಗಳಿಂದ ನನಗೆ ಬೆದರಿಕೆ ಇದೆ. ಜೊತೆಗೆ ನನ್ನನ್ನು ಒಳಗೆ ಸರಿಯಾದ ರೀತಿಯಲ್ಲಿ ಬೇರೆ ವಿಚಾರಣಾಧೀನ ಕೈದಿಗಳನ್ನ ಟ್ರೀಟ್ ಮಾಡೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ. ಜೊತೆಗೆ ನನಗೆ ಅದು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಹೊರಗಡೆ ನನ್ನ ಸಿನಿಮಾ ಕೆರಿಯರ್ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಈಗಾಗಲೇ ನಾಳೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಿಚಾರಣೆ ಇರೋದ್ರಿಂದ ಅಂದ್ರೆ ಆ ಒಂದು ಮಧ್ಯಂತರ ಜಾಮೀನಿನ ಈಗ ಸಂದೇಶ್ ಈಗ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇದೆ ರಿಟರ್ಜಿ. ವಿಚಾರಣೆಗೆ ಬಂತು ಅಂತಂದ್ರೆ ನಾಳೆನೇ ತೀರ್ಪು ಬರುತ್ತೆ ಅಂತಲ್ಲ. ವಿಚಾರಣೆ ಸಾಕಷ್ಟು ದಿನಗಳ ಕಾಲ ನಡೀಬಹುದು. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು ಅನ್ನೋದು ಕುತೂಹಲ. ಈಗ ಯಾವ ಗ್ರೌಂಡ್ಸ್ ನ ಆಧಾರದ ಮೇಲೆ ರಿಟರ್ಜಿಯನ್ನ ಸಲ್ಲಿಸಿ ಜಾಮೀನಿಗಾಗಿ ಮಧ್ಯಂತರ ಜಾಮೀನಿಗಾಗಿ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೋ ಸುಪ್ರೀಂ ಕೋರ್ಟ್ ಅದನ್ನ ಯಾವ ರೀತಿ ಪರಿಗಣಿಸಬಹುದು, ಪ್ರಾಸಿಕ್ಯೂಷನ್ ಅದನ್ನ ಯಾವ ರೀತಿ ಕೌಂಟರ್ ಮಾಡಬಹುದು ಅಂತ ಹೇಳಿ ಸಂದೇಶ್. ವಿದೇಶಿ ಈಗ ಗ್ರೌಂಡ್ಸ್ ಗಳನ್ನ ಅಥವಾ ರೀಸನ್ಸ್ ಗಳನ್ನ ಇವ್ರು ಏನ್ ಕೊಟ್ಟಿದ್ದಾರೆ ಆ ಎಲ್ಲಾ ರೀಸನ್ಸ್ ಗಳನ್ನ ಕೂಡ ಎಕ್ಸಾಮೈನ್ ಮಾಡ್ಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಹೋಗುತ್ತೆ. ಅಂದ್ರೆ ಇಲ್ಲಿ ದರ್ಶನ್ ಅವರು ಕೊಟ್ಟಿರುವಂತಹ ರೀಸನ್ ಅಂದ್ರೆ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ರೀಸನ್ಸ್ ಗಳನ್ನ 1000 ಕೊಡಬಹುದು. ಆದ್ರೆ ನಿಜಕ್ಕೂ ಕೂಡ ಅವ್ರು ಕೊಟ್ಟಿರುವಂತಹ ರೀಸನ್ಸ್ ಗಳೇನಿದೆ ಅಥವಾ ಕಾರಣಗಳೇನಿದೆ ಇದು ಸಮಂಜಸವಾ ಅಥವಾ ಇದು ಸತ್ಯನಾ ಅನ್ನೋದನ್ನ ಇಲ್ಲಿ ವಿಚಾರಣೆ ಮಾಡ್ಬೇಕಾಗತ್ತೆ. ಹಾಗಾಗಿ ಅವ್ರು ಕೊಟ್ಟಿರುವಂತಹ ರೀಸನ್ಸ್ ಜಾಮೀನಿಗೆ ಎಷ್ಟು ವ್ಯಾಲಿಡ್ ಆಗಿದೆ ಅದನ್ನ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಮೊದಲಿಗೆ ಪರಿಶೀಲನೆಯನ್ನ ಮಾಡ್ತಾರೆ. ಅಂದ್ರೆ ಈಗ ಅವ್ರು ಕೊಟ್ಟಿರುವಂತ ಅಷ್ಟು ಸಮಸ್ಯೆಗಳು ಇವರಿಗೆ ಬೇಲ್ ಕೊಡೋದಂತ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ಅಲ್ಲಿ ಮೊದಲಿಗೆ ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ ನಂತರ ಅವ್ರು ಹೇಳ್ತಿರುವಂತಹ ವಿಚಾರಗಳು ಅಥವಾ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಇಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿರುವಂತಹ ವಕೀಲರು ಕೂಡ ಅದನ್ನ ಕ್ರಾಸ್ ಮಾಡ್ತಾರೆ. ಅಂದ್ರೆ ಇವ್ರು ಕೊಟ್ಟಿರುವಂತಹ ರೀಸನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ವಿಚಾರಣೆ ನಡೀತಾ ಹೋಗುತ್ತೆ. ಪ್ರಾಸಿಕ್ಯೂಷನ್ ಪರವಾದಂತಹ ವಕೀಲರು ಕೂಡ ವಾದವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ದರ್ಶನ್ ಅವರು ಕೊಟ್ಟಿರುವಂತ ಈ ರೀಸನ್ಸ್ ಗಳೇನಿದೆ ಇದು ಎಷ್ಟು ವ್ಯಾಲಿಡ್ ಇದೆ ಜಾಮೀನನ್ನ ಕೊಡೋದಕ್ಕೆ ಅಥವಾ ಮಧ್ಯಂತರ ಜಾಮೀನನ್ನ ಕೊಡೋದಕ್ಕೆ ಎಷ್ಟು ವ್ಯಾಲಿಡ್ ಇದೆ ಅನ್ನೋದನ್ನ ಪ್ರಮುಖವಾಗಿ ಮೊದಲು ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಅವರು ಹೊರಗಡೆ ಬಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪ್ರಾಸಿಕ್ಯೂಷನ್ ಪರ ವಕೀಲರು, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಐ ವಿಟ್ನೆಸ್ ಗಳಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ 3 ಜನ ಐ ವಿಟ್ನೆಸ್ ಗಳಿದೆ. ಹಾಗಾಗಿ ಐ ವಿಟ್ನೆಸ್ ಗಳ ವಿಚಾರಣೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಇವರನ್ನ ಹೊರಗಡೆ ಬಿಟ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪ್ರಾಸಿಕ್ಯೂಷನ್ ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಬರೀ ಈಗ ದರ್ಶನ್ ಅವರು ಕೊಟ್ಟಿರುವಂತ ಕಾರಣಗಳೇನಿದೆ ಆ ಕಾರಣಗಳನ್ನ ಆಸ್ ಯೂಶುವಲ್ ಅಂದ್ರೆ ಯಾವುದೇ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಒಂದು ಕಾರಣಗಳನ್ನ ಕೊಡಬೇಕು. ಹಾಗಾಗಿ ಇಲ್ಲಿ ಕಾರಣಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾರಣದ ಆಧಾರದ ಮೇಲೆ ಅಥವಾ ಅವ್ರು ಕೊಟ್ಟಿರುವಂತಹ ಕಾರಣಗಳು ಎಷ್ಟು ವ್ಯಾಲಿಡ್ ಇದೆ ಜಾಮೀನನ್ನ ಕೊಡೋದಕ್ಕೆ ಅಥವಾ ಜಾಮೀನನ್ನ ಕೊಡಬೇಕೋ ಬೇಡವೋ ಈ ಕಾರಣಕ್ಕಾಗಿ ಅವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಡಿಸೈಡ್ ಮಾಡ್ತಾರೆ. ಹಾಗಾಗಿ ನಾಳೆ ಏನ್ ವಿಚಾರಣೆ ಇದೆ ಈ ವಿಚಾರಣೆ ಸಂದರ್ಭದಲ್ಲಿ ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಕೀಲರು ಈಗ ಕೊಟ್ಟಿರುವಂತಹ ಕಾರಣಗಳ
ಆಧಾರದ ಮೇಲೆ, ಜೊತೆಗೆ ಅವರಿಗೆ ಬೇಲ್ ಕೊಟ್ರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅಥವಾ ಕೇಸಿಗೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಆ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದೊಂದು 2-3 ಹಿಯರಿಂಗ್ ಆದ ನಂತರ ಈ ಒಂದು ಮಧ್ಯಂತರ ಜಾಮೀನು ಅರ್ಜಿಯ ಆದೇಶ ಕೂಡ ಹೊರಬೀಳಲಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.